ಬಜೆಟ್ ಮಂಡನೆ ದಿನ ಹತ್ತಿರವಾಗ್ತಿದ್ದಂತೆ ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ಕೂಗು ಜೋರಾಗಿದೆ. ಇದಕ್ಕೆ ಪುಷ್ಟಿ ಕೊಡುವಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ 140 ಶಾಸಕರು ನನ್ನ ಬೆಂಬಲಕ್ಕೆ ಇದ್ದಾರೆ. ಹೈಕಮಾಂಡ್ ಸಮ್ಮುಖದಲ್ಲಿ ಮಾತನಾಡಿದ್ದೇನು, ಯಾವ ತೀರ್ಮಾನ ಮಾಡಿದ್ದೇವೆ ಎಂಬುದು ನಮಗೆ ಗೊತ್ತಿದೆ. ಈ ವಿಚಾರವನ್ನ ನಿಮ್ಮ ಮುಂದೆ ಬಹಿರಂಗವಾಗಿ ಚರ್ಚೆ ಮಾಡಲು ಸಾಧ್ಯವಿಲ್ಲ. ಕಾಲವೇ ಎಲ್ಲದಕ್ಕೂ ಉತ್ತರ ನೀಡಲಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇನ್ನು ನಾವು ದೆಹಲಿಗೆ ಹೋಗುವುದೇ ರಾಜಕೀಯ ಪಕ್ಷ ಹಾಗೂ ಸರ್ಕಾರದ ಕೆಲಸಗಳಿಗೆ. ಇದರ ಹೊರತಾಗಿ ನಾನು ಬೇರೆ ವಿಚಾರದ ಬಗ್ಗೆ ಚರ್ಚೆ ಮಾಡೋದಿಲ್ಲ ಅಂತ ಊಹಾಪೋಹಗಳಿಗೆ ಕ್ಲಾರಿಟಿ ಕೊಡೋಕೆ ಡಿಕೆ ಶಿವಕುಮಾರ್ ಯತ್ನಿಸಿದ್ರು. ಕರೆಕ್ಟ್. ಡಿಕೆ ಶಿವಕುಮಾರ್ ನವೆಂಬರ್ 21ಕ್ಕೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಅವರ ಬೆಂಬಲಿಗ ಪಡೆ ಡೇಟ್ ಕೊಟ್ಟಿತ್ತು. ಇನ್ನು ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಇವರೆಲ್ಲ ಸೇರ್ಕೊಂಡಂಗೆ ಜನವರಿ 6ಕ್ಕೆ ಬಂದ್ರು. ಇನ್ನೊಂದಷ್ಟು ಜನ ಜನವರಿ 16ಕ್ಕೆ ಬಂದ್ರು. ಈಗ ಅದು ಮುಗ್ದೋಗ್ಬಿಡ್ತು. ಈಗ ಬಜೆಟ್ ಅಂತ ಅವ್ರೆ ಬಜೆಟ್ ಮಂಡನೆ ಮಾಡೋಕೆ ಸಿದ್ದರಾಮಯ್ಯ ಅವರು ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ದಾರೆ. ಬಟ್ ಬೀಸೋ ದೊಣ್ಣೆಯಿಂದ ಪಾರಾದ್ರೆ ಆಯುಸ್ ಜಾಸ್ತಿ ಅಂತಾರಲ್ಲ, ಹಂಗೆ ಆ ಸನ್ನಿವೇಶವನ್ನ ಸಿದ್ದರಾಮಯ್ಯ ದಾಟ್ಬಿಟ್ಟಿದ್ದಾರೆ. ಈ 7 ವರ್ಷ 7 ತಿಂಗಳು ದೇವರಾಜ್ ಅರಸು ಅವ್ರ ದಾಖಲೆ ಮುರಿಬೇಕಾಗಿತ್ತು, ಅದನ್ನೂ ಮುರಿದಾಯ್ತು. ದಾಖಲೆ ಮಾಡಾಯ್ತು. ಸಿದ್ದರಾಮಯ್ಯನವರು ದೀರ್ಘಕಾಲ ಮುಖ್ಯಮಂತ್ರಿಯಾಗಿ ಆಳ್ವಿಕೆ ಮಾಡಿದಂತ ವ್ಯಕ್ತಿ ಅನ್ನೋ ಹಿರಿಮೆಗೆ ಪಾತ್ರ ಆಗೋದ್ರು. ಈಗ ಬಜೆಟ್ ಅಂತ ಅವ್ರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಕಡೆಯವ್ರಿಗೆ ಒಂದ್ ರೀತಿ ಒಂದಷ್ಟು ಆತಂಕ, ಏನೋ ಎತ್ತ ಅಂತ ಸಹಜವಾಗಿ. ಆದ್ರೆ ಇವ್ರು ಏನೋ ನಾವು ಹೈಕಮಾಂಡ್ ನಮ್ಮ ಹತ್ರ ಮಾತಾಡಿದೆ, ನಮಗ್ ಮಾತ್ರ ಗೊತ್ತು, ನಿಮ್ಗೆ ಯಾಕೆ ಹೇಳ್ಬೇಕು ಅಂತಾರೆ.